ಓಕೆ, ಸೊ ವಿರೇಚನ ಟ್ರೀಟ್ಮೆಂಟ್ ಹೇಗೆ ಹೆಲ್ಪ್ ಆಗುತ್ತೆ ನಮಗೆ? ವಿರೇಚನದಿಂದ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯಲ್ಲಿ ಫರ್ಟಿಲಿಟಿ ಇಶ್ಯೂಸ್ ಇದ್ದರೆ, ಮಕ್ಕಳಾಗಿಲ್ಲ, ಅವರಿಗೂ ವಿರೇಚನವನ್ನು ಕೊಡ್ತೀವಿ. ಸ್ಕಿನ್ ಇಶ್ಯೂಸ್ ಇದ್ದರೆ, ಸೋರಿಯಾಸಿಸ್ ಇದೆ, ಡರ್ಮಟೈಟಿಸ್ ಇದೆ, ಕಜ್ಜಿ ಇದೆ, ಚರ್ಮದ ಸಂಬಂಧಿ ಬೇರೆ ಯಾವುದೇ ರೋಗಗಳಿದ್ದರೂ ಅದರಲ್ಲಿ ವಿರೇಚನ ಚಿಕಿತ್ಸೆ ಕೊಡ್ತಾರೆ. ಪ್ಯಾರಾಲಿಸಿಸಲ್ಲಿ ವಿರೇಚನ ಚಿಕಿತ್ಸೆ ಕೊಡ್ತಾರೆ. ಆ್ಯಂಡ್ ಯಾರ್ಯಾರಲ್ಲಿ ಪದೇ ಪದೇ ತುಂಬಾ ಎಸಿಡಿಟಿ, ಗ್ಯಾಸ್ ಟ್ರಬಲು, ಪಿತ್ತಜ ಸಂಬಂಧಿ ಸಮಸ್ಯೆಗಳಿರುತ್ತೆ, ಅವರಲ್ಲಿ ಕೂಡ ವಿರೇಚನ ಕೊಡುತ್ತಾರೆ. ಪದೇ ಪದೇ ಮೈಗ್ರೇನ್ ಆಗೋದು, ಸೈನಸೈಟಿಸ್ ಆಗೋದು, ಈ ಥರದ ಅಲರ್ಜಿಕ್ ರೈನೈಟಿಸ್ ಬರೋದು, ಅಂದರೆ ಮೂಗಲ್ಲಿ ನೀರಿಳಿತ ಅಲರ್ಜಿ ಬರುತ್ತಲ್ಲ, ಅವರಲ್ಲಿ ಕೂಡ ವಿರೇಚನ ಕೊಡ್ತಾರೆ. ಆ್ಯಂಡ್ ಕೆಲವರಲ್ಲಿ ತುಂಬ ನಂಜು ಆದಾಗ, ಅಲರ್ಜಿ ಆದಾಗ ಮೈ ಮೇಲೆ ತೊದ್ದೆಗಳಾಗುತ್ತಲ್ಲ, ಅಂದರೆ ಅದು ಕಜ್ಜಿ ಥರ ಇರಲ್ಲ, ತೊದ್ದೆ ಆಗಿ ಹೋಗಿಬಿಡುತ್ತೆ. ಆರ್ಟಿಕೇರಿಯಾ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಶೀತಪಿತ್ತ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಸೊ ಅದರಲ್ಲಿ ಕೂಡ ವಿರೇಚನವನ್ನು ಕೊಡ್ತಾರೆ. ಹೀಗೆ ವಿರೇಚನ ಅನ್ನುವಂಥದ್ದನ್ನು ತುಂಬ ಬೇರೆ ಬೇರೆ ರೋಗಗಳಲ್ಲಿ ಕೊಡ್ತಾರೆ. ಇದು ಹೇಗೆ ಒಂದೇ ಟ್ರೀಟ್ಮೆಂಟ್ ಎಲ್ಲ ಇದರಲ್ಲಿ ಹೆಲ್ಪ್ ಆಗೋಕ್ಕೆ ಸಾಧ್ಯ? ಹೇಗೆ ಅಂತಂದರೆ, ವಿರೇಚನ ಅನ್ನುವಂಥದ್ದು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಹೋಗಿ ಆ ಜೀವಕೋಶಗಳನ್ನು ಅದರ ನಾರ್ಮಲ್ ವರ್ಕನ್ನು ಮಾಡೋ ಥರ, ಯಾವ್ಯಾವ್ದು ಅದಕ್ಕೆ ಏನು ನಾರ್ಮಲ್ ಕೆಲಸನೋ ಅದನ್ನು ಮಾಡೋ ಥರ ಅದು ಸರಿಪಡಿಸುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಯಲ್ಲಿ ಈಗ ಮಕ್ಕಳಾಗದೇ ಇರೋ ಸಮಸ್ಯೆಗೆ ಔಷಧಿ ಕೊಡ್ತಾ ಇರೋದಾದರೆ, ಅಲ್ಲಿ ಸ್ನೇಹಪಾನಕ್ಕೆ ಉಪಯೋಗಿಸುವಂತಹ ಔಷಧಿಯ ಕಣಗಳೇನು ಮಾಡುತ್ತೆ, ಆ ವ್ಯಕ್ತಿಯ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ವೀರ್ಯದ ಒಂದು ಕ್ವಾಲಿಟಿಯನ್ನು ನಾರ್ಮಲೈಸ್ ಮಾಡೋದಕ್ಕೆ, ಯಾವುದು ಆ ದೇಹಕ್ಕೆ ಸಹಜವೋ ಆ ರೀತಿಯಲ್ಲಿ ಉತ್ಪತ್ತಿಯನ್ನು ಮಾಡೋ ರೀತಿಯಲ್ಲಿ ಔಷಧಿಗಳು ಕೆಲಸ ಮಾಡುತ್ತೆ. ಒಂದು ವ್ಯಕ್ತಿಯಲ್ಲಿ ಅದೇ ಈಗ ಥೈರಾಯ್ಡ್ ಸಮಸ್ಯೆ ಇದ್ದರೂ ನಾವು ವಿರೇಚನ ಕೊಡ್ತೀವಿ, PCOD ಇದ್ದರೂ ವಿರೇಚನ ಕೊಡ್ತೀವಿ, ಡಯಾಬಿಟಿಸ್ ರಿವರ್ಸಲಲ್ಲೂ ವಿರೇಚನ ಕೊಡ್ತೀವಿ. ಹೇಗಿದು ಹೆಲ್ಪ್ ಮಾಡುತ್ತೆ? ಆಗ ನೀಡುವಂಥ ಔಷಧಿಗಳು ಬೇರೆ ಬೇರೆ, ಔಟರ್ ಸ್ಟ್ರಕ್ಚರ್ ಸೇಮು, ಆದರೆ ಅದನ್ನು ಬಳಸುವ ರೀತಿ, ಅಂದರೆ ಅದರಲ್ಲಿ ಉಪಯೋಗಿಸುವ ಸ್ನೇಹಪಾನದ ಔಷಧಿ ಇರ್ಬೋದು, ಅಥವಾ ಅಭ್ಯಂಗ ಸ್ವೇದದಲ್ಲಿ ಬಳಸುವಂಥ ಇದಿರ್ಬೋದು, ಹಾಗೂ ವಿರೇಚನ ದ್ರವ್ಯಗಳಿರ್ಬೋದು, ವ್ಯತ್ಯಾಸ ಇರುತ್ತೆ. ಹೇಗೆ ಅಂದರೆ, ದೀಪನ ಪಾಚನ, ಮೊದಲು ನಿಮಗೊಂದು ದೀಪನ ಪಾಚನ ಕಷಾಯ ಅಂತ ಎಲ್ಲ ಕೊಟ್ಟು ಔಷಧಿ ಕೊಡ್ತಾರಲ್ಲ, ಅದೇನು ಮಾಡುತ್ತೆ, ನಿಮ್ಮ ಅಗ್ನಿಯನ್ನು ದೀಪನ ಮಾಡಿ ಆಮವನ್ನು ಪಾಚನ ಮಾಡುತ್ತೆ. ಅಂದರೆ ಆಲ್ರೆಡಿ ನಿಮ್ಮ ದೇಹದಲ್ಲಿದ್ದಂತಹ ಆಮವನ್ನು ಪಚನ ಮಾಡಿ ದೀಪನ, ಅಗ್ನಿ ದೀಪನ ಯಾಕಾಗಬೇಕು? ಯಾಕಂದರೆ ಆ ತುಪ್ಪ ಜೀರ್ಣಿಸ್ಕೊಳ್ಳೋಕ್ಕೆ ದೇಹಕ್ಕೆ ಶಕ್ತಿ ಬೇಕಲ್ಲ. ದೇಹಕ್ಕೆ ಶಕ್ತಿ ಇಲ್ಲದಿದ್ದರೆ, ತುಪ್ಪ ಜೀರ್ಣವೇ ಆಗದೇ ಇದ್ದರೆ ವಿರೇಚನ ರಿಸಲ್ಟ್ ಸಿಗಲ್ಲ. ಸೊ ತುಪ್ಪವನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಅಂತ ದೀಪನ ಪಾಚನವನ್ನು ಕೊಡುವಂಥದ್ದು. ಅದರ ನಂತರದಲ್ಲಿ ಸ್ನೇಹಪಾನ ಸ್ಟಾರ್ಟ್ ಆಗುತ್ತೆ. ಸ್ನೇಹಪಾನ ಔಷಧಿಯಲ್ಲಿ ಅದು ಹೇಗೆ ಅಂತಂದರೆ, ಇಲ್ಲಿ ತುಪ್ಪದಲ್ಲಿ ಔಷಧಿ ಕೊಟ್ಟಿರ್ತಾರೆ ನಿಮಗೆ. ಈ ಮನೇಲಿ ತುಪ್ಪ ತಿಂದಂಗಲ್ಲ, ಇದು ಔಷಧೀಯ ತುಪ್ಪ ಆಗಿರುತ್ತೆ. ಈ ಔಷಧೀಯ ತುಪ್ಪದ ವಿಶೇಷತೆ ಏನಂತಂದರೆ, ಇಲ್ಲಿ ತುಪ್ಪ ಅನ್ನೋದು ಬರೀ ಒಂದು ಗಾಡಿ, ಇಲ್ಲಿ ತುಪ್ಪ ಔಷಧಿ ಅಲ್ಲ, ತುಪ್ಪದೊಳಗೆ ಹಾಕಿರೋ ಔಷಧಿಗಳು ಕೆಲಸ ಮಾಡಲಿ ಅಂತ ತುಪ್ಪವನ್ನು ಬಳಕೆ ಮಾಡಿರೋದು. ಇಲ್ಲಿ ಒಂದು ಗಾಡಿ, ಗೂಡ್ಸ್ ಒಳಗೆ ನೀವೇನು ಬೇಕಾದರೂ ಹಾಕ್ಬೋದು ಅಲ್ವಾ? ಆ ಗೂಡ್ಸಲ್ಲಿ ನೀವು ಸಿಮೆಂಟ್ ಚೀಲ ಹಾಕ್ಬೋದು, ರೇತಿ ಚೀಲ ಹಾಕ್ಬೋದು, ಕಲ್ಲು ತೊಗೊಂಡು ಹೋಗ್ಬೋದು, ನಿಮ್ಮ ಇಷ್ಟದ ಹುಲ್ಲಿನ ಗಾಡಿ ಮಾಡ್ಬೋದು. ನಿಮಗೇನು ಅಗತ್ಯವಿದೆಯೋ ಆ ಒಂದು ಗೂಡ್ಸನ್ನು ಅದರಲ್ಲಿ ತುಂಬಬಹುದು. ಅದೇ ಥರ ಇಲ್ಲಿ ತುಪ್ಪ ಅನ್ನುವಂಥದ್ದು ಒಂದು ವೆಹಿಕಲ್. ಆ ತುಪ್ಪದೊಳಗೆ ನೀವು ಒಬೆಸಿಟಿ ಮೆಡಿಸಿನ್ ಹಾಕಿದ್ರೆ ಒಬೆಸಿಟಿ ಕೊಡ್ಬೋದು, PCOD ಮೆಡಿಸಿನ್ ಹಾಕಿದ್ರೆ PCOD ಕೊಡ್ಬೋದು, ಥೈರಾಯ್ಡ್ ಮೆಡಿಸಿನ್ಸ್ ಹಾಕಿದ್ರೆ ಥೈರಾಯ್ಡಿಗೆ ಕೊಡ್ಬೋದು. ಹಾಗೆ ಆರ್ಟಿಕೇರಿಯಾ, ಶೀತಪಿತ್ತಕ್ಕೆ ಹಾಕಿದರೆ ಶೀತಪಿತ್ತಕ್ಕೆ ಟ್ರೀಟ್ಮೆಂಟ್ ಆಗ್ಬೋದು. ಇನ್ಫರ್ಟಿಲಿಟಿ ಅಂತಂದರೆ ಇನ್ಫರ್ಟಿಲಿಟಿಗೆ ಇದು ಟ್ರೀಟ್ಮೆಂಟ್ ಆಗ್ಬೋದು. ಹೀಗೆ ಇಲ್ಲಿ ತುಪ್ಪ ಅನ್ನುವಂಥದ್ದು ವೆಹಿಕಲ್, ಅದರೊಳಗೆ ನಿಮಗೆ ಬೇಕಾದದ್ದು, ಅಂದರೆ ರೋಗಿಗೆ ಯಾವುದು ಅಗತ್ಯವಿದೆಯೋ ಆ ಔಷಧಿಗಳನ್ನು ವೈದ್ಯರಾದವರು ಲೋಡ್ ಮಾಡಿ ಅದನ್ನು ನಿಮಗೆ ಕೊಡ್ತಾರೆ. ಡೈಲಿ ಇನ್ಕ್ರೀಸಿಂಗ್ ಡೋಸಲ್ಲಿ ಅದು ಚೂರು ಹೆಚ್ಚು ಮಾಡ್ತಾ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಅದನ್ನು ತೊಗೊಂಡು ನಿಮ್ಮ ದೇಹನ ಜೀರ್ಣಿಸ್ಕೊಂಡಾಗ ಅದು ದೇಹದ ಎಲ್ಲ ಜೀವಕೋಶಗಳಿಗೆ ರೀಚ್ ಆಗುತ್ತೆ. ಎಲ್ಲಿ ತನಕ ಕೊಡ್ತೀವಿ? ನಿಮ್ಮ ದೇಹದಿಂದ ಅದು ಊಸ್ ಔಟ್ ಆಗೋ ತನಕ ಕೊಡ್ತೀವಿ. ನಿಮ್ಮ ದೇಹದಿಂದ ಅದು ಊಸ್ ಔಟ್ ಆಗಬೇಕು. ಊಸ್ ಔಟ್ ಆಗಿ ಮಲ, ಮೂತ್ರ, ಸ್ವೇದ ಇದೆಲ್ಲದೂ ತುಪ್ಪ ಥರ. ಟಾಯ್ಲೆಟ್ ಕೂಡ ತುಪ್ಪ ಥರ ಬಂದಿರುತ್ತೆ. ಸ್ವೆಟ್ ನೀವು ಮೂಸ್ ನೋಡಿದರೆ ನಿಮಗೆ ತುಪ್ಪದ ಸ್ಮೆಲ್ಲು, ಕುಡ್ದಿರೋದು ಹೊಟ್ಟೆಗೆ, ಆದರೆ ನಿಮ್ಮ ಸ್ವೆಟ್ಟಲ್ಲಿ ಕೂಡ ತುಪ್ಪದ ಸ್ಮೆಲ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ತುಪ್ಪದ ಮೈಸೂರು ಪಾಕ್ ಇರುತ್ತಲ್ಲ, ಊಸ್ ಔಟ್ ಆಗ್ತಿರುತ್ತಲ್ಲ, ಹಾಗೆಯೇ ನಿಮ್ಮ ದೇಹದಿಂದ ಅದು ಊಸ್ ಔಟ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿಯ ತನಕ ಅದನ್ನ ಕೊಡೋದು ಯಾಕೆ ಅಂತಂದರೆ, ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಈ ಔಷಧಿ ಎಂಟರ್ ಆಗಬೇಕು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ವಿಶ್ರಾಮ ಕಾಲ, ಸ್ನೇಹನ ಮತ್ತು ಇದು ಸ್ವೇದನ, ಅಭ್ಯಂಗ ಮಾಡಿ ಸ್ವೇದನ ಕೊಡುವಂಥದ್ದು. ಅದೇನು ಮಾಡುತ್ತೆ ಅಂತಂದರೆ, ಈಗ ಈ ಮೆಡಿಸಿನ್ಸ್ಗಳು ಎಲ್ಲ ಜೀವಕೋಶಕ್ಕೆ ಹೋಗಿ ಜೀವಕೋಶದಲ್ಲಿರೋ ಟಾಕ್ಸಿನ್ಸ್ಗಳಿಗೆ ಅಂಟ್ಕೊಂಡಿದ್ದದ್ದು ಮೊಬಿಲಿಟಿ ಬೇಕಲ್ವ ಅದಕ್ಕೆ. ಆ ಮೊಬಿಲಿಟಿಗೋಸ್ಕರ ಅಭ್ಯಂಗ,
4 ಹ್ಯಾಂಡ್ ಮಸಾಜ್, 2 ಮ್ಯಾಸ್ಯೂರ್ಸ್ ಇರ್ತಾರೆ, 4 ಕೈಗಳಲ್ಲಿ ಆ ಒಂದು ಅಭ್ಯಂಗ ಮತ್ತು ಸ್ವೇದನ ಏನಾಗುತ್ತೆ ಅದು ಮೊಬಿಲಿಟಿಯನ್ನು ಕೊಡುತ್ತೆ. ಆ ಟಾಕ್ಸಿನ್ಸ್ಗಳಿಗೆ, ಆ ಜೀವಕೋಶದಲ್ಲಿರುವಂತಹ ಟಾಕ್ಸಿನ್ಸ್ಗಳಿಗೆ ಈ ತುಪ್ಪ ಏನು ಅಂಟ್ಕೊಂಡಿರುತ್ತೆ ಅದು ಮೊಬೈಲ್ ಆಗುತ್ತೆ, ಮೊಬಿಲಿಟಿ ಸಿಗುತ್ತೆ. ಆ ಮೊಬಿಲಿಟಿ ಸಿಕ್ಕಿದ್ದು ಅಲ್ಲಿಯೇ ಇರುತ್ತೆ, ಇನ್ನೂ ಬಂದಿರಲ್ಲ ಹೊಟ್ಟೆಗೆ. ಆಮೇಲೆ ಲಾಸ್ಟ್ ದಿನ ವಿರೇಚನ ದಿನ ಔಷಧಿ ಕೊಡ್ತಾರಲ್ವ, ಔಷಧಿ ಕೊಟ್ಟಾಗ ಈ ಮೊಬಿಲಿಟಿಯನ್ನು ಪಡ್ಕೊಂಡಂಥ ಎಲ್ಲ ದ್ರವ್ಯಗಳನ್ನು ಆ ವಿರೇಚನ ಔಷಧಿ ತನ್ನ ಶಕ್ತಿಯಿಂದ ಎಳೆದು ಹೊಟ್ಟೆಗೆ ತಂದು ಡಂಪ್ ಮಾಡುತ್ತೆ. ಆಗ ನಿಮಗೆ ಮೋಷನ್ ಆಗುತ್ತೆ. ನೀವೇ ಒಬ್ಸರ್ವ್ ಮಾಡಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ವಿರೇಚನದ ದಿನ ಕೂಡ ಹೊಟ್ಟೆ ಖಾಲಿಯಾಗಿರುತ್ತೆ ಅಲ್ವಾ, ಏನೂ ತಿಂದಿರಲ್ಲ, ಆ ಅನ್ನ ದಾಲು ಇಂಥದ್ದು ಬಿಟ್ಟರೆ ಮತ್ತೆ ಏನೂ ತಿಂದಿರಲ್ಲ. ಮತ್ತು ಹಿಂದಿನ ದಿನ ಈಗ ನಿಮಗೆ ಸ್ನೇಹಪಾನದಲ್ಲೂ ಲೂಸ್ ಮೋಷನ್ ಆಗಿರುತ್ತೆ. ಆ್ಯಂಡ್ ವಿರೇಚನ ತೊಗೊಳ್ಳೋ ದಿನ ಬೆಳಿಗ್ಗೆ ಕೂಡ ನಿಮ್ಮ ನಾರ್ಮಲ್ ಟಾಯ್ಲೆಟ್ ಮಾಡಿ ಆಗಿಬಿಟ್ಟಿರುತ್ತೆ. ಹೊಟ್ಟೆಲಿ ಏನಿರುತ್ತೆ, ಆಮೇಲೆ ನೀವು 10, 20, 30 ಸಲ ಹೋದ್ರಿ, ಎಲ್ಲಿ ಏನು ಹೋದ್ರಿ, ಏನಿದೆ, ಬರೀ ಕರುಳು ಅಂತ ಹೇಳೋಕ್ಕೆ. ಇದು ಕರುಳು ಶುದ್ಧಿಗಲ್ಲ, ಇದು ನಿಮ್ಮ ಇಡೀ ದೇಹದಲ್ಲಿನ ಎಲ್ಲ ಅಂಗಾಂಗಗಳಿಂದ ಟಾಕ್ಸಿನ್ಸನ್ನು ಎಳೆದು ತಂದು ಹೊಟ್ಟೆಗೆ ಡಂಪ್ ಮಾಡಿ ಹೊರಗೆ ಹಾಕುತ್ತೆ. ಹಾಗಾಗಿ ವಿರೇಚನ ಔಷಧಿ ಕುಡಿದ್ಮೇಲೆ ನೋಡಿ, ಕುಡಿದ ತಕ್ಷಣ ಶುರುವಾಗಲ್ಲ. ಅಂದರೆ ಇದು ಬೇದಿ ಅಂದರೆ ಬರೀ ನಿಮ್ಮ ಕರುಳು ಕ್ಲೆನ್ಸಿಂಗ್ ಅಲ್ಲ. ಇದು ವಿರೇಚನ ಔಷಧಿ ತೊಗೊಂಡ್ಮೇಲೆ 45 ನಿಮಿಷ, 50 ನಿಮಿಷ, ಮಿನಿಮಮ್ ಹಾಫ್ ಆನ್ ಅವರ್ ಅಂತೂ ಬೇಕೇ ಬೇಕು. ಅದ್ರ ನಂತರದಲ್ಲಿ ನಿಮಗೆ ಆ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ, ಅದು ಎಲ್ಲ ಕಡೆಯಿಂದ. ಆಮೇಲೂ ಅಷ್ಟೇ, ಪ್ರತಿ ಸತಿ ಟಾಯ್ಲೆಟ್ ಹೋದಾಗಲೂ ನಿಮ್ಗೆ ಅನ್ಸುತ್ತೆ, ಓ ಮುಗೀತು ಖಾಲಿ ಅಂತ ಅನ್ಸುತ್ತೆ, ಇನ್ನೇನು ಇಲ್ಲ, ಇಷ್ಟೆಲ್ಲ ಹೋಯ್ತಲ್ಲ ಇನ್ನೇನು ಅಂತ. ಬಟ್ ಮತ್ತೆ ಒಂದು 15-20 ನಿಮಿಷಕ್ಕೆ ಎಲ್ಲೋ ಕಿವುಚಿದ ಹಂಗಾಗತ್ತೆ, ಏನೋ ಬಂದಂಗಾಗತ್ತೆ, ಎಲ್ಲ ಕಡೆಯಿಂದ ಅದು ಎಳೆದು ತಂದು ಹೊಟ್ಟೆಗೆ ಡಂಪ್ ಮಾಡಿ ನಿಮಗೆ ಮೋಷನ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ವಿರೇಚನ ಪ್ರಕ್ರಿಯೆಯಲ್ಲಿ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗದಲ್ಲಿ, ಪ್ರತಿಯೊಂದು ಜೀವಕೋಶದಲ್ಲಿದ್ದಂಥ ಟಾಕ್ಸಿನ್ಸ್ಗಳನ್ನು ಹಿಡಿದು ತಂದು ಹೊಟ್ಟೆಗೆ ಡಂಪ್ ಮಾಡಿ ಹೊರ ಹಾಕತ್ತೆ. ಆ್ಯಂಡ್ ಯಾಕೆ ಇಷ್ಟೆಲ್ಲ ದಿನಗಳು ಬೇಕು, ಯಾಕೆ ಇಷ್ಟೊಂದು ಇದು ಹಾಗೆ ಮಾಡೋಕ್ಕಾಗಲ್ವ, ಡೈರೆಕ್ಟಿಗೆ ವಿರೇಚನ ಔಷಧಿನೇ ಫಸ್ಟೇನೆ ಕೊಟ್ಬಿಟ್ರೆ ಆಯ್ತಲ್ವ, ಯಾಕೆ ಇದೆಲ್ಲ ಮಾಡಬೇಕು ಅಂತಂದರೆ ನಿಮ್ಮ ದೇಹದ ಜೀವಕೋಶಗಳಿಗೆ ಡ್ಯಾಮೇಜ್ ಆಗಬಾರ್ದು ಅಂತ. ಈಗ ಬಟ್ಟೆ ನೋಡಿ ತೊಳೆಯುವಾಗ ಸಿಲ್ಕ್ ಸ್ಯಾರಿ ನೀವೇನು ಮಾಡ್ತೀರಾ, ಡ್ರೈ ಕ್ಲೀನಿಂಗೇ ಕೊಡ್ತೀರಾ, ಹಾಗೆ ತೊಗೊಂಡು ಉಜ್ಜಲ್ಲ ಬ್ರಷ್ ಹಾಕಿ, ಬಿಕಾಸ್ ಸೀರೆ ಡ್ಯಾಮೇಜ್ ಆಗುತ್ತೆ. ಸಿಮಿಲರ್ಲಿ ದೇಹಕ್ಕೆ ಬೇರೆ ಬೇರೆ ಟಾಕ್ಸಿನ್ಸ್ಗಳಿದ್ದರೂ ಆ ಟಾಕ್ಸಿನ್ಸ್ಗಳನ್ನ ಹಾಗೆ ರಿಮೂವ್ ಮಾಡೋಕ್ಕಾಗಲ್ಲ, ಬಿಕಾಸ್ ಎಷ್ಟೋ ವರ್ಷದಿಂದ ಇರೋದ್ರಿಂದ ನಿಮ್ಮ ದೇಹಕ್ಕೆ ಆ ಟಾಕ್ಸಿನ್ಸ್ಗಳು ತನ್ನದೇ ಒಂದು ಭಾಗ ಆಗಿಬಿಟ್ಟಿರುತ್ತೆ. ಆ ಟಾಕ್ಸಿನ್ಸ್ಗಳು ದೇಹದ ಪ್ರಕಾರ ನನ್ನದೇ ಭಾಗ, ಅದು ಬಿಟ್ಕೊಡೋಕೆ ಒಪ್ಪಲ್ಲ. ಹಾಗೂ ನೀವು ಹಠ ಮಾಡಿ ಕಿತ್ತಕ್ಕೆ ನೋಡಿದ್ರೆ ಅದು ದೇಹದ ಅಂಗಾಂಗಗಳಿಗೆ ಡ್ಯಾಮೇಜನ್ನು ಕೊಡುತ್ತೆ. ಹಾಗಾಗಿ ಮೊದಲು ಸ್ನೇಹಪಾನವನ್ನು ಕೊಟ್ಟು ಅದನ್ನ ನೆನೆಸಿಡುವ ಕೆಲಸ, ಸಾಫ್ಟನ್ ಮಾಡುವಂಥ ಕೆಲಸ, ಮೃದೂಕರಣವನ್ನು ಮಾಡುತ್ತೆ, ಮೃದುತ್ವವನ್ನು ಕೊಡುತ್ತೆ, ಸಾಫ್ಟ್ ಮಾಡುತ್ತೆ. ಅದಕ್ಕೆ ಆ ಸ್ಟಿಕಿನೆಸ್ಸನ್ನು ತುಪ್ಪದಲ್ಲಿ ಇರೋದ್ರಿಂದ ಅದು ಹೋಗಿ ಅಂಟ್ಕೊಳ್ಳುತ್ತೆ. ಫಸ್ಟ್ ಅಂಟ್ಕೊಂಡು ಅದನ್ನ ಮೆತ್ತಗೆ ಮಾಡ್ತಾ ಬರುತ್ತೆ. ಸೊ ಮೃದು ಆದ ಮೇಲೆ ನೆಕ್ಸ್ಟು ಸ್ವೇದನ, ಅದಕ್ಕೆ ಮೂಮೆಂಟನ್ನು ಕೊಡುತ್ತೆ, ಮತ್ತು ಅಭ್ಯಂಗದಲ್ಲಿ ಮೂಮೆಂಟನ್ನು ಕೊಡುತ್ತೆ, ಮತ್ತು ಸ್ವೇದನದಲ್ಲಿ ಅದು ಲಿಕ್ವಿಫ್ಯಾಕ್ಟ್ ಅಂದರೆ ಆ ಲಿಕ್ವಿಡಿಟಿ ಬರ್ತಾ ಹೋಗುತ್ತೆ. ಆ ಸ್ವೇದನ ಕೊಟ್ಟಾಗ ಆ ಹೀಟಿಗೆ ಅಲ್ಲಿ ಆ ಸ್ಟಿಮ್ಯುಲೇಷನ್ ಯಾವುದಕ್ಕೆ ಮಾಡುತ್ತೆ, ಅದರ ಮೂಮೆಂಟಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದರ ನಂತರ ವಿರೇಚನ ಔಷಧಿ ತೊಗೊಂಡಾಗ ಈ ಮೊಬಿಲಿಟಿಯನ್ನು ಆಲ್ರೆಡಿ ಪಡ್ಕೊಂಡಂಥ ಟಾಕ್ಸಿನ್ಸ್ಗಳು ಹೊಟ್ಟೆಗೆ ಬಂದು ಹೊಟ್ಟೆಯಿಂದ ಹೊರ ಹಾಕಲ್ಪಡುತ್ತೆ. ಹಾಗಾಗಿ ನಿಮ್ಮ ದೇಹದ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗದೆ ದೇಹದಲ್ಲಿರುವಂಥ ಟಾಕ್ಸಿನ್ಸ್ಗಳನ್ನು ಹೊರ ತೆಗಿಲಿಕ್ಕೆ ಈ ಒಂದು ವಿರೇಚನ ಚಿಕಿತ್ಸೆ ಸಹಾಯ ಮಾಡೋದು. ಆ್ಯಂಡ್ ಈ ವಿರೇಚನ ಚಿಕಿತ್ಸೆಯಲ್ಲಿ ಹಾಸ್ಪಿಟಲೈಸೇಷನ್ ಇಸ್ ಮಸ್ಟ್. ವರ್ಕ್ ಫ್ರಮ್ ಹೋಮ್ ಅವಾಯ್ಡ್ ಮಾಡಲಿಕ್ಕೇ ಬೇಕು. ಬೇಕಾದರೆ ಪಕ್ಕದ ಮನೆಯಲ್ಲೇ ನಿಮ್ಮ ಹಾಸ್ಪಿಟ್ಲ್ ಇರಲಿ, ನೀವು ಹಾಸ್ಪಿಟ್ಲಲ್ಲೇ ಉಳಿದುಕೊಂಡು ಇದನ್ನು ತೆಗೆದುಕೊಳ್ಬೇಕು. ಹೋಗಿ ಬಂದು ಮಾಡೋದು, ಟ್ರಾವೆಲ್ ಮಾಡೋದು, ವರ್ಕ್ ಮಾಡ್ತಾ ಇದನ್ನ ಮಾಡಿದರೆ ಇದೇನಾಗುತ್ತೆ ಅಂದರೆ ಆ ಮೆಡಿಸಿನ್ಸ್ ರೀಚ್ ಹೋಗೋವಂಥದ್ದು ಕಮ್ಮಿ ಆಗ್ಬೋದು, ಅಥವಾ ರೀಚ್ ಆಗಿ ಮೊಬಿಲಿಟಿಯನ್ನು ಪಡ್ಕೊಂಡಂಥ ದೋಷಗಳು ಹಾಗೆ ಉಳ್ಕೊಳ್ಬೋದು, ಪೂರ್ತಿಯಾಗಿ ಹೊರಬಾರದೇ ಇರಬಹುದು. ಸೊ ಯಾವತ್ತೂ ವಿರೇಚನ ಅನ್ನುವಂಥದ್ದು ಡಾಕ್ಟರ್ ಸೂಪರ್ವಿಷನಲ್ಲಿ ಹಾಸ್ಪಿಟ್ಲಲ್ಲೇ ಆಗಬೇಕಾಗಿರೋವಂಥ ಒಂದು ಪ್ರಕ್ರಿಯೆ.